ಹೆಸರು ಮಲೈಕಾ ಅಂತ. ಈಗಾಗಲೇ ಒಂದೆರಡು ಸಿನಿಮಾಗಳು ಸೀರಿಯಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ. ಇವಾಗ ಸಿನಿಮಾ ಮಾಡ್ತಾ ಇದ್ದೀನಿ. ನಮ್ಮ ಕಲ್ಟ್ ಚಿತ್ರ ಜನವರಿ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಇವಾಗಲೇ ಸರ್ ಸಿನಿಮಾ ಬಗ್ಗೆ ಹಲವಾರು ವಿಷಯಗಳು ಹೇಳಿದ್ದಾರೆ. ನಿಮ್ಗೆ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಇವಾಗ ನಾನು ಸೀರಿಯಲ್ ಮಾಡ್ಕೊಂಡು ಬಂದಿರೋದ್ರಿಂದ ಎಲ್ಲರಿಗೂ ಗೊತ್ತು, ಮನೆ ಮಗಳ ಥರ ನನ್ನ ನೋಡಿ ನನ್ನ ಟ್ರೀಟ್ ಮಾಡಿರೋದಿದೆ. ಈ ಸಿನಿಮಾದಲ್ಲಿ ಒಂದು ಎಲ್ಲರಿಗೂ ಅಷ್ಟೇ ಒಂದು ಎಲಿವೇಶನ್ ಬೇಕಾಗುತ್ತೆ ನಮ್ಮ ಕರಿಯರಲ್ಲಿ. ಅಂತ ಒಂದು ಕ್ಯಾರೆಕ್ಟರ್ ನನಗೆ ಅನಿಲ್ ಸರ್ ಬರ್ದಿರೋದು. ಈ ಕ್ಯಾರೆಕ್ಟರು ಈ ಸಿನಿಮಾದಲ್ಲಿ ನನಗೆ ಒಂದು 2 ಶೇಡ್ ಇದೆ. ಆದರೆ ಯಾವ ಥರ ಶೇಡ್ ಅಂತ ಹೇಳಿದ್ರೆ ಸಿನಿಮಾ ಏನಂತ ಬಿಟ್ಕೊಟ್ಟಂಗಾಗುತ್ತೆ, ನನ್ನ ಕ್ಯಾರೆಕ್ಟರ್ ಏನಂತ ಬಿಟ್ಕೊಟ್ಟಂಗಾಗುತ್ತೆ. ಸೊ ಇವಾಗ ನೀವಾಗಲೇ ಅಯ್ಯೋ ಶಿವನೇ ಸಾಂಗ್ ನೋಡಿರ್ಬೋದು, ತುಂಬ ಕಡೆ ಅದು ಟ್ರೆಂಡ್ ಆಗಿ ಹೋಗಿದೆ. ಸೊ ಆ ಸಾಂಗಲ್ಲಿ ಒಂದು ಲುಕ್ ಇದೆ. ಅದರ ತದ್ವಿರುದ್ಧವಾಗಿ ಕೂಡ ಇನ್ನೊಂದು ಲುಕ್ ಇದೆ. ನನ್ನ ಪರ್ಸನಾಲಿಟಿಗೆ ತದ್ವಿರುದ್ಧವಾದ ಒಂದು ಲುಕ್ ಇದೆ. ಸೊ ಅದನ್ನ ನಾನು ತುಂಬ ಚಾಲೆಂಜಿಂಗ್ ಆಗಿ ತಗೊಂಡು ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿದ್ದೀನಿ. ಅದು ನನ್ನ ಕ್ಯಾರೆಕ್ಟರ್ ಬಗ್ಗೆ ಅಂತ ಹೇಳ್ಬೋದು ಸರ್. ಪಾತ್ರದ ಹೆಸರು ಹೇಳಕ್ಕಾಗಲ್ಲ. ನಾನು ಪ್ರಾಪರ್ ದಾವಣಗೆರೆ ಹುಡುಗಿ ಸರ್. ದಾವಣಗೆರೆಯಲ್ಲೇ ಹುಟ್ಟಿದ್ದು, ದಾವಣಗೆರೆಯಲ್ಲೇ ಓದಿದ್ದು. ಹೌದು, ನಮಗೆ ಶಿವಮೊಗ್ಗ ಹುಬ್ಬಳ್ಳಿ ಎಲ್ಲ ದೂರ ಅಲ್ಲ, ತುಂಬಾ ಹತ್ರ. ಸೊ ಪಾತ್ರದ ಹೆಸರು ಕೇಳಿದ್ರು, ಪಾತ್ರದ ಹೆಸರು ಹೇಳಕ್ ಆಗಲ್ಲ. ಯಾಕಂದ್ರೆ ರಚಿತಾ ಮ್ಯಾಮ್ ಇರೋದ್ರಿಂದ, ನಾನಿರೋದ್ರಿಂದ ನಾವೊಂದು ಪ್ಯಾಥೋ ಸಾಂಗ್ ಅಂತ ಬಿಟ್ಟಿದ್ದೀವಿ. ಅದರಲ್ಲಿ ಜನಕ್ಕೆ ಕನ್ಫ್ಯೂಷನ್ ಅಂದ್ರೆ ಯಾರು ಇರ್ಬೋದು ಗೀತಾ ಅನ್ನೋ ಒಂದು ಕನ್ಫ್ಯೂಷನ್ ಇರ್ಲಿ ಅಂತ ನನ್ನ ಪಾತ್ರದ ಹೆಸರಿರ್ಲಿ ಅಥವಾ ರಚಿತಾ ಮ್ಯಾಮ್ ಅವ್ರ ಪಾತ್ರದ ಹೆಸರಿರ್ಲಿ ಎಲ್ಲೂ ನಾವು ಡಿಸ್ಕ್ಲೋಸ್ ಮಾಡಿಲ್ಲ ಸರ್. ಗೀತಾ ಅವ್ರು ಕೇಳಿದ್ರು ಗೀತಾ ಯಾರು ಅಂತ, ಅದಕ್ಕೆ ಪ್ಯಾಥೋ ಸಾಂಗ್ ಇಲ್ಲಿ ಗೀತಾ ಅಂತ ಅವರು ಇವಾಗ ಹೀರೋ ಟ್ಯಾಟೂ ಹಾಕೊಂಡಿದ್ದಾರೆ. ನೀವು ಗಮನಿಸಿದ್ರೆ ಆ ಸಾಂಗ್ ನ ಟ್ಯಾಟೂ ಹಾಕೊಂಡಿದ್ದಾರೆ. ಸೊ ಅದರಲ್ಲಿ ರಚಿತಾ ಮ್ಯಾಮ್ ಬರ್ತಾರೆ, ನಾನು ಬರ್ತೀನಿ. ಯಾರು ಅಂತ ನಿಮ್ಗೆ ಒಂದು ಆಡಿಯನ್ಸ್ಗೆ ಒಂದು ಕನ್ಫ್ಯೂಷನ್ ಕ್ವಶನ್ ಮಾರ್ಕ್ ಇರ್ಲಿ ಅಂತ ನಾವು ಆ ಥರ ಇಟ್ಟಿರೋದು. ಓ ಥ್ಯಾಂಕ್ ಯು ಸರ್. ಸಿನಿಮಾ ನೋಡಿ ಅದಕ್ಕೆ. ಪ್ರತಿದಿನ ಮೂವಿ ರಿಲೀಸ್ ಆಗ್ತಾ ಉಂಟು. ಪರ್ಟಿಕ್ಯುಲರ್ ಇದೇ ಮೂವಿ ನಾವು ನೋಡ್ಬೇಕು ಅನ್ನೋದಕ್ಕೆ ಒಂದು ವರ್ಡ್ ಅಲ್ಲಿ ಏನ್ ಹೇಳ್ತೀರಾ? ಒಂದು ವರ್ಡ್ ಅಲ್ಲಿ ಹೇಳೋದು ಕಷ್ಟ ಆಗುತ್ತೆ, ಒಂದು ಸ್ವಲ್ಪ ದೊಡ್ಡದಾಗಿ ಹೇಳ್ತೀನಿ ಸರ್. ಇತ್ತೀಚೆಗೆ ಸಿನಿಮಾಗಳು VFX ಇರ್ಬೋದು, ಗ್ರ್ಯಾಂಡ್ಯೂರ್ ಸಿನಿಮಾಗಳು ಜಾಸ್ತಿ ಇದೆ. ಅಂದ್ರೆ ನಾವು ಸ್ಕ್ರೀನ್ ಮೇಲೆ ಡಿಫ್ರೆಂಟ್ ವರ್ಲ್ಡ್ ನ ತೋರಿಸ್ಬೇಕು ಅಂತ ಇದೆ. ಮುಂಚೆ ಸಿನಿಮಾಗಳು ಹೇಗಿರ್ತಿತ್ತು ಅಂದ್ರೆ ಎಮೋಷನಲ್ ಮೇಲೆ ಡಿಪೆಂಡ್ ಆಗ್ತಾ ಇತ್ತು. ನಮ್ಮ 90s ಸಿನಿಮಾಗಳು ನೋಡಿದ್ರೆ, ಇವಾಗ ಅಪ್ಪು ಸರ್ ಸಿನಿಮಾ, ಯಾವುದೇ ಸಿನಿಮಾ ಫ್ಯಾಮಿಲಿನ ಎಳಿತಾ ಇತ್ತು ಆ ಸಿನಿಮಾಗಳು. ಸೊ ಅದರಲ್ಲಿ ಎಮೋಷನು ಮತ್ತೆ ಫ್ಯಾಮಿಲಿಗೆ, ಆಮೇಲೆ ಲವ್ ಸ್ಟೋರಿಗಳಿಗೆ ತುಂಬಾ ಪ್ರಾಮುಖ್ಯತೆ ಇತ್ತು. ಅದನ್ನೇ ನಾವು ವಾಪಸ್ ತಂದಿದ್ದೀವಿ ಇವಾಗ ಸ್ಕ್ರೀನ್ ಮೇಲೆ. ಯಾವುದೇ ಸಿನಿಮಾ ಇರಲಿ ಅದಕ್ಕೆ ಬರವಣಿಗೆ ತುಂಬಾ ಮುಖ್ಯ ಆಗಿದೆ. ಸೊ ಅನಿಲ್ ಸರ್ ಈಗಾಗಲೇ ಉಪಾಧ್ಯಕ್ಷ ಅವರು ಆಗ್ಲೇ ಒಂದು ಹಿಟ್ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಹಲವಾರು ಸಿನಿಮಾ ಮಾಡಿದ್ದಾರೆ. ಅವರೇ ಇವಾಗ ಕಲ್ಟ್ ಕೂಡ ಬರ್ದಿರೋದು ಸಹ. ಸೊ ನನ್ಗನ್ಸುತ್ತೆ ಜನ ಏನಕ್ಕೆ ಕಲ್ಟ್ ನೋಡ್ಬೇಕು ಅಂದ್ರೆ, ನಿಮ್ಗೆ ಒಂದು ಎಮೋಷನ್ ಆಗಿರೋ ಎಲ್ಲ ಎಮೋಷನ್ಸ್ ಇರೋ ಒಂದು ಸಿನಿಮಾ ಎಂಟರ್ಟೈನ್ಮೆಂಟ್ ಜೊತೆ ನಿಮ್ ಮುಂದೆ ಬರ್ತೀವಿ. ಸೊ ಅದಕ್ಕೋಸ್ಕರ ಕಲ್ಟ್ ನೋಡಿ ಅಂತ ಕೇಳ್ಕೊತೀನಿ.